ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಅನುಮಾನ ಅಥವಾ ಒಂದು ಭಯ, ಒಂದು ಆತಂಕ ಎಲ್ರಿಗೂ ಇದ್ದೇ ಇದೆ. ಯಾಕೆಂದ್ರೆ ಟಿ ಎಕ್ಸಾಮ್ಸ್ ಅಲ್ಲಿ ನಾವು ಹೇಗೆ ಪ್ರಿಪೇರ್ ಮಾಡಬೇಕು, ಜೊತೆಗೆ ಟೈಮ್ ಅನ್ನ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು, ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ಕೋಬೇಕು, ಹೀಗೆ ಬಹಳಷ್ಟು ಯೋಚನೆಯಲ್ಲಿ ನೀವು ಚಿಂತಾಗ್ರಸ್ತರಾಗಿರ್ತೀರಾ. ಆ ಎಲ್ಲಾ ಒಂದು ಚಿಂತನೆಗೆ ಸಂಬಂಧಪಟ್ಟಂತೆ ಪರಿಹಾರಕ್ಕೋಸ್ಕರ ಇವತ್ತಿನ ವಿಡಿಯೋ ಆಗಿರತ್ತೆ. ಬಹಳ ಮುಖ್ಯವಾಗಿ ಸಮಯವನ್ನ ಗೆಲ್ಲುವಂತಹ ಕಲೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಮಯವನ್ನ ನಿರ್ವಹಣೆ ಮಾಡಿದವನಿಗೆ ಎಂದಿಗೂ ಕೂಡ ಸೋಲಿಲ್ಲ ಅಂತ ಹೇಳ್ತೀವಿ. ಯಾವ ಮನುಷ್ಯ ಸಮಯವನ್ನ ನಿರ್ಣಯ ಮಾಡ್ತಾನೆ ಅಥವಾ ಸಮಯವನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾನೆ, ಆ ಮನುಷ್ಯನಿಗೆ ಯಾವತ್ತೂ ಸೋಲಿಲ್ಲ. ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡ್ಬೇಕು, ನಾವು ಸ್ಟ್ರಾಟಜಿಯನ್ನ ಬಳಕೆ ಮಾಡ್ಬೇಕು. ಸಮಯವನ್ನ ನಿರ್ವಹಣೆ ಮಾಡಿದ್ರೆ ನಿಮ್ಮ ಗೆಲುವು ಖಚಿತವಾಗಿ ಇರತ್ತೆ. ಹಾಗಾದ್ರೆ ನಾನು ಹೇಗೆ ಹೇಳ್ತೀನಿ ನಿಮಗೆ ನೋಡ್ತಾ ಇರಿ. ಇಲ್ಲಿ ಜ್ಞಾನಕ್ಕಿಂತ ನಮ್ಗೆ ವೇಗ ಮತ್ತೆ ನಿಖರತೆ ಬಹಳ ಮುಖ್ಯ ಆಗತ್ತೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಕೇಳ್ತಾ ಇದ್ರಿ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಮೇಡಮ್ ಅಂತ. ನಿಮ್ಮ ಜ್ಞಾನ ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಕೂಡ ನಿಮ್ಮ ವೇಗ, ಅಂದ್ರೆ ಆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡುವಂತಹ ವೇಗ ಮತ್ತೆ ಅಕ್ಯುರಸಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸಮಯಕ್ಕೆ ಸರಿಯಾಗಿ ಬಿತ್ತದೇ ಇರ್ತಕ್ಕಂಥ ಬೀಜ ಎಷ್ಟೇ ಫಲವತ್ತಾದ ಮಣ್ಣಿದ್ರೂ ಕೂಡ ಮೊಳಕೆ ಕೊಡೋದಿಲ್ಲ ಅಂತ. ಅಂದ್ರೆ ನೀವು ಆ ಟೈಮ್ನಲ್ಲಿ ನಿಮ್ಮ ವೇಗ ನಿಖರತೆಯನ್ನ ಬಳಕೆ ಮಾಡ್ಕೊಳ್ದೇ ಇದ್ರೆ ನೀವ್ ಯಾವ ಟೈಮ್ನಲ್ಲೂ ಕೂಡ ಮತ್ತೆ ಗೆಟ್ಟಿನಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಒಂದು ಸಿಂಪಲ್ ಆದಂತಹ ಟ್ರಿಕ್ಸ್ ಅನ್ನ ನಾನು ನಿಮಗೆ ಹೇಳ್ತೀನಿ, ಸರಿನಾ? ನೋಡಿ, 150 ಪ್ರಶ್ನೆಗಳುಳ್ಳಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿರ್ತಾರೆ. 150 ನಿಮಿಷ ಅಂದ್ರೆ ಒಂದೊಂದು ಪ್ರಶ್ನೆಗೆ 1 ನಿಮಿಷ ನಿಮಗೆ ಸಿಗತ್ತೆ. ಹಾಗಂತ ಹೇಳಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ನಿಮಿಷವನ್ನ ವಿನಿಯೋಗ ಮಾಡಬಹುದಾ? ನಾವು ಬೇಕಾಗಿಲ್ಲ. ಯಾವ್ದೆಲ್ಲ ತುಂಬಾ ನಮಗೆ ಸಿಂಪಲ್ ಅಂತ ಅನ್ಸುತ್ತೋ ಆ ಪ್ರಶ್ನೆಯನ್ನ ನಾವು ಥಟ್ ಅಂತ ಹೇಳಿ ಏನ್ ಮಾಡೋದು, ಆನ್ಸರ್ ಮಾಡ್ಬಿಡ್ಬೋದು. ಯಾವ್ದು ಸ್ವಲ್ಪ ನಮ್ಗೆ ಕ್ಲಿಷ್ಟಕರ ಅಂತ ಅನ್ಸುತ್ತೋ ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಕೊಡೋಣ. ಅದನ್ನೇ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ರಣತಂತ್ರ ಇದೆ. ಅವರು ಕ್ಯಾಪ್ಟನ್ ಆದಂತ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾ? ಆಟವನ್ನ ಕೊನೆಯವರೆಗೂ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂದ್ರೆ ಕೊನೆ ಓವರ್ ತನಕಲ್ಲೂ ನಮ್ಮ ಆಟ ಇದೆ ಅಂತ ಭಾವಿಸ್ತಾ ಇದ್ರು. ಅಂದ್ರೆ ನಮ್ಮ ಆಟ ಕೇವಲ 2 ಗಂಟೆಗೆ ಮುಗೀತು ಅಂತ ಹೇಳಿ ಮುಗಿಸ್ಕೊಂಡು ಹೊರಗ್ ಬರೋದಲ್ಲ ಎಕ್ಸಾಮ್ ಅಂತಂದ್ರೆ. ಎಕ್ಸಾಮ್ ಅಲ್ಲಿ ನಮ್ಗೆ 2.5 ಗಂಟೆಗಳು ಸಮಯ ಸಿಕ್ಕಿದೆ ಅಂತಂದ್ರೆ ಆ 2.5 ಗಂಟೆಗಳನ್ನ ಕೂಡ 1 ಸೆಕೆಂಡ್ ವೇಸ್ಟ್ ಮಾಡ್ಲಾರ್ದಂಗೆ ಬಳಕೆ ಮಾಡ್ಕೊಳ್ಳೋದೆ ನಮ್ಮ ಆಟ ಇದು. ಗೊತ್ತಾಯ್ತಾ? ಸೊ ಹಂಗೇನೆ ಮಹೇಂದ್ರ ಸಿಂಗ್ ಧೋನಿ ಅವ್ರು ಕೂಡ ಮಾಡ್ತಾ ಇದ್ರು. ಹೆಂಗೆ ಅದನ್ನ ನಾವು ಪರೀಕ್ಷೆಯಲ್ಲಿ ಅನ್ವಯ ಮಾಡ್ಕೊಳ್ಬೇಕು ಅಂತಂದ್ರೆ, ಫಸ್ಟ್ ಸಿಂಗಲ್ಸ್ ಆಡ್ಬೇಕು, ನೆಕ್ಸ್ಟ್ ಸಿಕ್ಸರ್ ಹೊಡೀರಿ, ಅದಾದ್ಮೇಲೆ ಗರಿಷ್ಠ ರನ್ ಗಳಿಸಿ. ಹೆಂಗೆ ಮೇಡಮ್ ಅಂತಂದ್ರೆ, ಆರಂಭದಲ್ಲಿ ಕಷ್ಟವಾದಂತ ಪ್ರಶ್ನೆ ಬಂದಿದೆ ಅಂತ ಅನ್ಕೊಳ್ಳಿ, ಅದನ್ನ ಬಿಟ್ಟು ಮುಂದಿನದಕ್ಕೆ ಹೋಗ್ಬಿಡಿ. ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ಸ್ ಆಡ್ಬೇಕು ಫಸ್ಟ್. ಯಾವಾಗ್ಲೂ ಕೂಡ ಆರಂಭದಲ್ಲಿ ತುಂಬಾ ಕಷ್ಟ ಪ್ರಶ್ನೆ ಇದೆ ಅಂತಂದ್ರೆ ಅದೇ ಪ್ರಶ್ನೆನ ಜಗ್ಗಿ 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 ಕುತ್ಕೊಳ್ಳೋಕಲ್ಲ, ಟೈಮೇ ಇಲ್ಲ ನಿಮಗಲ್ಲಿ. ಅದನ್ನ ಬಿಟ್ಟು ಬಿಡ್ಬೇಕು, ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸುಲಭದ ಪ್ರಶ್ನೆ ಸಿಕ್ತು, ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ತಕ್ಷಣ ಉತ್ತರ ಹಾಕ್ಬಿಡ್ಬೇಕು. 1 ಸೆಕೆಂಡ್ ಯೋಚನೆ ಮಾಡ್ಬೇಡಿ, ಓಹೋ ನನಗಿದೆ ಮೈಂಡ್ ಅಲ್ಲಿ ಬಂದು ಬಿಡುತ್ತೆ ಇದು ಆನ್ಸರ್ಗೆ ಇದೇ ಉತ್ತರ ಅಂತ ಹೇಳಿ. ಸುಲಭದ ಪ್ರಶ್ನೆ ಸಿಕ್ಕಾಗ 1 ಸೆಕೆಂಡ್ ಕೂಡ ನೀವು ಯೋಚನೆ ಮಾಡ್ಲಾರ್ದಂಗೆ ಆನ್ಸರ್ ಅನ್ನ ಮಾಡಿ. ಅದಾದ ಮೇಲೆ ನಿಮ್ಮ ಗುರಿ ಗರಿಷ್ಠ ಅಂಕವನ್ನ ಗಳಿಸೋದು. 150 ಅಂಕಗಳನ್ನೇ ನಾನು ಗಳಿಸ್ಬೇಕು ಅಂತ ನಿಮಗಿಲ್ಲ. 150 ಅಂಕಗಳಲ್ಲಿ ಮ್ಯಾಕ್ಸಿಮಮ್ ನಾನು 135 130 ಅಂಕಗಳನ್ನ ಗಳಿಸ್ಬೇಕನ್ನೋದೇ ನಿಮ್ಮ ಗುರಿ ಆಗಿರೋದ್ರಿಂದ ಫಸ್ಟ್ ನೀವೇನ್ ಮಾಡ್ಬೇಕು, ಕಷ್ಟ ಇದೆ ಪ್ರಶ್ನೆ ಅಂತ ಹೇಳಿ ಅಲ್ಲೇ ಕುತ್ಕೊಂಡು ಅಲ್ಲೇ ಯೋಚನೆ ಮಾಡ್ತಾ ತಲೆ ಬಡ್ಕಂತ ಕುತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ನನ್ನ ವಿದ್ಯಾರ್ಥಿಗಳೇ. ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸಿಂಪಲ್ ಆಗಿರೋಂತ ಕ್ವಶನ್ಸ್ಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವೇನ್ ಮಾಡಿ ಅಂತಂದ್ರೆ ಪ್ರಯತ್ನ ಮಾಡಿ. 3 ಸುತ್ತಿನ ವಿಧಾನ ಅಂದ್ರೆ ಒಂದು ಸಮಯವನ್ನ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ 3 ಸುವರ್ಣ ಸೂತ್ರಗಳಿದೆ. ಒಂದು ವೇಗದ ಆಟ. ವೇಗದ ಆಟ ಅಂತಂದ್ರೆ ದ ಸ್ಪೀಡ್ ರನ್ ಅಂತ ಹೇಳಿ ಹೇಳ್ತೀವಿ. ನಿಮ್ಮ ಗುರಿ ಮೊದಲ 60 ನಿಮಿಷಗಳಲ್ಲಿ ಕನಿಷ್ಠ ನೀವೊಂದು 100 ಪ್ರಶ್ನೆಗಳನ್ನ ಸುಲಭವಾಗಿ ಕೊಟ್ಟಿರ್ತಾರೆ. 100 ಪ್ರಶ್ನೆಗಳು ಸುಲಭವಾಗಿರುತ್ತೆ, ಒಂದು 50 ಪ್ರಶ್ನೆಗಳು ನಿಮಗೆ ಕ್ಲಿಷ್ಟಕರ ಅಂತ ಅನ್ಸುತ್ತೆ.
ನೀವು 150 ಅಂಕಕ್ಕೆ ಎಕ್ಸಾಮ್ ಅನ್ನ ಬರಿತಿರ್ತೀರಲ್ಲ, ಎಲ್ಲ ಕ್ಲಿಷ್ಟಕರವಾಗಿರುತ್ತಾ? ಇರಲ್ಲ. ಒಂದ್ ಮ್ಯಾಕ್ಸಿಮಮ್ 100 ಪ್ರಶ್ನೆಗಳು ಸುಲಭವಾಗಿರ್ತವೆ, ನೋಡಿದ ತಕ್ಷಣ ಆನ್ಸರ್ ಅನ್ನ ಕೊಟ್ಬಿಡ್ಬೇಕು. ಸೊ ಅಂತ ಪ್ರಶ್ನೆಗಳನ್ನ ನೋಡಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊಳ್ರಿ. ಇದ್ರಿಂದ ಫಟಾಫಟ್ ಆ 100 ಪ್ರಶ್ನೆಗೆ ಚುಕ್ಕೆ ಇಟ್ಕಂತ ಹೋಗ್ಬಿಡಿ. ಗೀಚ್ಬೇಡಿ, ಗಲೀಜ್ ಮಾಡ್ಬೇಡಿ. ಕ್ವಶನ್ ಪೇಪರ್ನ ಚುಕ್ಕೆ ಇಟ್ಕಂತ ಹೋಗ್ಬಿಡಿ. 100 ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ 50 ಪ್ರಶ್ನೆಗೆ ಹೆಚ್ಚು ಸಮಯ ಉಳಿಯುತ್ತೆ ನಮ್ಗೆ. ಒಂದು 60 ನಿಮಿಷದಲ್ಲಿ ನಾವು 100 ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಲೇಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಹೋಗಿ. ನೆಕ್ಸ್ಟ್ 2ನೇ ಸುತ್ತಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ? ಲೆಕ್ಕಾಚಾರ ಮತ್ತೆ ಯೋಜನೆಯನ್ನ ಮಾಡ್ಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಅಂಡ್ ಥಾಟ್ ಮಾಡ್ಬೇಕಾಗತ್ತೆ. ಲೆಕ್ಕ ಮಾಡುವಂತ ಪ್ರಶ್ನೆಗಳು, ಮ್ಯಾಥ್ಸ್ ಸೈನ್ಸ್ ಪ್ರಾಬ್ಲಮ್ಸ್ ಅನ್ನ ಬಿಡಿಸಿ 2ನೇ ಸುತ್ತಿನಲ್ಲಿ. ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡು ಉತ್ತರ ಮಾಡ್ತಕ್ಕಂತ ಪ್ರಶ್ನೆಗಳನ್ನ ನೀಟಾಗಿ ಓದ್ಕೊಳ್ರಿ. ಇದನ್ನ ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ. ಫಸ್ಟ್ ನಿಮ್ಗೆ ಕನ್ನಡ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇಂಗ್ಲಿಷ್ ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡು ಕುತ್ಕೊಂಡ್ರೆ ನಮಗೆ ಸಮಯ ಸಾಕಾಗಲ್ಲ, ಹೆಂಗ್ ಮಾಡೋದು ಅಂತ ಅನ್ನೋರು ನೀವೇನ್ ಮಾಡಿ, ಮೊದಲನೇ ಸುತ್ತನ್ನ ಫಾಲೋ ಅಪ್ ಮಾಡಿ. ಇಲ್ಲಿ ಕನ್ನಡದಲ್ಲಿ ಗ್ರಾಮರ್ ಇರುತ್ತೆ. ಸೊ ಗ್ರಾಮರ್ ಜೊತೆಗೆ ನಿಮಗೆ ಬೋಧನಾಶಾಸ್ತ್ರದ ಪ್ರಶ್ನೆಗಳಿರತ್ತೆ. ಇಂಗ್ಲಿಷ್ ನಲ್ಲೂ ಕೂಡ ಹಾಗೇನೆ. ಅವೆಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ. ಅವನ್ನ ಫಸ್ಟ್ ಟಿಕ್ ಹಾಕೊಂತ ಹೋಗ್ಬಿಡಿ. ಟಿಕ್ ಹಾಕ್ತಾ ಹೋದ್ಮೇಲೆ ನಿಮಗೆ ಸಮಯ ಉಳಿತಾಯ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ, ಪ್ಯಾಸೇಜ್ ಅನ್ನ ಓದ್ತಾ 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 ಅದಕ್ಕೆ ಆನ್ಸರ್ಸ್ ಗಳನ್ನ ಕಂಡ್ಕೊಂಡ್ಬಿಡಿ. ಹಾಗೆ ಲೆಕ್ಕ ಮಾಡೋರು ಲೆಕ್ಕವನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ತುಂಬಾ ಕ್ಲಿಷ್ಟಕರವಾದಂತ ಕೆಲವೊಂದು ಪ್ರಶ್ನೆಗಳಿರತ್ತೆ. ಅದಕ್ಕೆ ನೀವು 2 ಸಲ 3 ಸಲ ಓದ್ಕೊಳ್ಬೇಕಾಗತ್ತೆ. ಫಸ್ಟ್ ನಿಮ್ ಕೈಗೆ ಯಾವ್ದು ಇಟ್ಕುತ್ತೋ ಅದ್ರ ಕಡೆ ಗಮನ ಕೊಟ್ಬಿಡಿ. ಆಮೇಲೆ ನಿಮಗೇನ್ ಗೊತ್ತಾ, ನೆಗೆಟಿವ್ ಅಂಕಗಳೇ ಇಲ್ಲ. ನೆಗೆಟಿವ್ ಅಂಕಗಳೇ ಇಲ್ಲ ನಿಮಗಿಲ್ಲಿ. ಯಾವ ಒಂದು ಪ್ರಶ್ನೆಯನ್ನ ಕೂಡ ನೀವು ಬಿಟ್ಟು ಬರಬಾರ್ದು. 150 ಪ್ರಶ್ನೆಗಳಿದೆ ಅಂತಂದ್ರೆ 150 ಪ್ರಶ್ನೆಗಳನ್ನ ಕೂಡ ನೀವು ಅಟೆಂಡ್ ಮಾಡಿ ಬನ್ನಿ. ಆದ್ರೆ ಹರಿಬರಿ ಮಾಡ್ಕೋಬೇಡಿ. ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ. ಒಂದು ಪ್ರಶ್ನೆಗೆ ನಾನು ಮ್ಯಾಕ್ಸಿಮಮ್ ಎಷ್ಟು ಸಮಯ ಕೊಡ್ಬೋದು. ಈಸಿ ಆಗಿರುವಂತ ಪ್ರಶ್ನೆಗೆ 1 ಸೆಕೆಂಡ್ ಸಾಕು. ಕಷ್ಟಕರವಾಗಿರುವಂತ ಒಂದು ಪ್ರಶ್ನೆಗೆ 1 ನಿಮಿಷ, 1.5 ನಿಮಿಷ. ಅಲ್ಲೇನು ನೀವು ಈಸಿ ಆಗಿರೋ ಪ್ರಶ್ನೆಯಲ್ಲಿ ಸಮಯ ಉಳಿಸಿರ್ತೀರಲ್ಲ, ಆ ಸಮಯವನ್ನ ಇಲ್ಲಿ ಯೂಸ್ ಮಾಡ್ಕೊಳ್ರಿ. ಅಷ್ಟೇ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೆಗೆಟಿವ್ ಅಂಕಗಳೇ ಇಲ್ಲ ಇಲ್ಲಿ. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದ್ರ ಜೊತೆಗೆ OMR ಶೀಟ್ ಅನ್ನ ಫಿಲ್ ಮಾಡುವಂತ ಜಾಣ್ಮೆ ಕೂಡ ನೀವು ಸಮಯವನ್ನ ಹಂಚಿಕೆ ಮಾಡ್ಬೇಕಾಗತ್ತೆ. ಅದಕ್ಕೆ 2 ಪ್ರಮುಖ ತಂತ್ರಗಳಿದೆ. ಒಂದು ವಿಷಯವಾರು ಸಮಯವನ್ನ ಹಂಚಿಕೆ ಮಾಡ್ಕೊಳ್ರಿ. ಇನ್ನೊಂದು OMR ಶೀಟ್ ಅನ್ನ ತುಂಬುವಂತ ಜಾಣ್ಮೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಗದ್ಯ ಭಾಗ, ಪದ್ಯ ಭಾಗ ಇವೆಲ್ಲವನ್ನ ಕೊಟ್ಟಿರ್ತಾರೆ. ಆನ್ಸರ್ಗಳನ್ನ ಫಟಾಫಟ್ ಆನ್ಸರ್ನ ನೀವು ಮಾಡ್ಬೋದು. ಕನ್ನಡಕ್ಕೆ ನೀವು ವಿಷಯಕ್ಕೆ ಏನ್ ಮಾಡಿ ಅಂತಂದ್ರೆ ಸಮಯ ಕಡಿಮೆ ಕೊಟ್ಬಿಡಿ. ಇನ್ನ ಇಂಗ್ಲಿಷ್, CDP, ಗಣಿತ, ಸಮಾಜ ವಿಜ್ಞಾನ ಅಂತ ಬಂದಾಗ ಸ್ವಲ್ಪ ನಿಮಗೆ ಟಫ್ ಅಂತ ಅನ್ಸುತ್ತೆ. ಟಫ್ ಅಂತ ಅನ್ಸಿದಾಗ ಇದಕ್ಕೆ ಜಾಸ್ತಿ ಸಮಯವನ್ನ ಕೊಡಿ. ಯಾವ ವಿಷಯ ಎಷ್ಟು ನಿಮ್ಗೆ ಸಮಯವನ್ನ ಬೇಡುತ್ತೆ. ಕನ್ನಡ ತುಂಬಾ ಕಡಿಮೆ ಬೇಡತ್ತೆ. ಅಂದ್ರೆ ನಿಮ್ಗೆ ಔಟ್ ಆಫ್ ಔಟ್ ಸಿಗೋದೆಲ್ಲಿ ಓನ್ಲಿ ಕನ್ನಡದಲ್ಲಿ ಮಾತ್ರ, ಬೇರೆ ಯಾವುದೇ ವಿಚಾರದಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಕನ್ನಡ ಯಾವ ಕಾರಣಕ್ಕೂ ಕೂಡ ಲಾಸ್ಟಿಗೆ ಅಟೆಂಡ್ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಫಸ್ಟ್ ಕನ್ನಡ ಅಟೆಂಡ್ ಮಾಡ್ಬಿಡಿ. ಆರಾಮಾಗಿ ನೀವು ಫಿಲ್ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಬರೋದಾದ್ರೆ ಇಂಗ್ಲಿಷ್ ಅಂತ ಬಂದಾಗ ಸ್ವಲ್ಪ ನಿಮಗೆ ಟಫ್ ಆಗುತ್ತೆ. ಅಫ್ಕೋರ್ಸ್ ಅದಕ್ಕೂ ಕೂಡ ಕನ್ನಡಕ್ಕಿಂತ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ. ನಂತರ CDP, ನಂತರ ಮ್ಯಾಥ್ಸು, EVS, ಸೈನ್ಸು, ಸೋಷಲ್ ಅನ್ನ ಅಟೆಂಡ್ ಮಾಡ್ಬಿಡಿ. ಅದಾದ್ಮೇಲೆ OMR ಶೀಟ್ ಅನ್ನ ಹೆಂಗ್ ತುಂಬ್ತೀರಾ ನೀವು ನೋಡಿ. ಕರೆಕ್ಟ್ ಆಗಿ OMR ಶೀಟ್ ಅನ್ನ ತುಂಬಿಡಿ. ಡಬಲ್ಸ್ ಅಲ್ಲಿ ಫಿಲ್ ಮಾಡಕ್ ಹೋಗ್ಬೇಡಿ, ರಿಸ್ಕ್ ತಗೊಳ್ಬೇಡಿ. ಅದಲ್ದಂಗೆನೆ ವೈಟ್ನರ್ ಹಚ್ಚಕ್ ಹೋಗ್ಬೇಡಿ. ನಂಬರ್ ಗಳನ್ನ ಇಲ್ಲಿ ಫಿಲ್ ಮಾಡುವಂತ ಸಂದರ್ಭದಲ್ಲಿ ನಂಬರ್ ಗಳನ್ನ ಮಿಸ್ಟೇಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ ಪ್ರಶ್ನೆಗೆ ನಾನು ಯಾವ ಉತ್ತರ ಕೊಡ್ತಾ ಇದೀನಿ, ಕ್ವಶನ್ ಪೇಪರ್ ನ ಮೇಲೆ ಇಟ್ಕೊಳ್ಳಿ, OMR ನ ಕೆಳಗಿಟ್ಕೊಂಡು ಕರೆಕ್ಟ್ ಆಗಿರುವಂತ ಸಾಲ್ ಇಟ್ಕೊಂಡು OMR ಅನ್ನ ಫಿಲ್ ಮಾಡಿ. ಫಿಲ್ OMR ಶೀಟ್ ಆಫ್ಟರ್ ಕಂಪ್ಲೀಟಿಂಗ್ ಈಚ್ ಸೆಕ್ಷನ್. ನಾನು ಅದನ್ನೇ ಹೇಳ್ತಾ ಇದೀನಿ. ಫಸ್ಟ್ ಕನ್ನಡ ಮುಗಿಸಿದ್ರ 30 ಪ್ರಶ್ನೆಗಳಿಗೆ ನೀವು ಚುಕ್ಕೆ ಇಟ್ಕೊಂಡ್ರಿ. ಆ ಚುಕ್ಕೆ ಇಟ್ಕೊಂಡ್ಮೇಲೆ ಕನ್ನಡ ಮುಗೀತು ಅಂತಂದಾಗ OMR ಶೀಟ್ ತಗೊಂಡ್ಬಿಡಿ. ಫಸ್ಟ್ ಸೆಕ್ಷನ್ ಕನ್ನಡ ಇರುತ್ತೆ. ಅದಕ್ಕೆ ನೀವೇನು ಕ್ವಶನ್ ಪೇಪರ್ ಅಲ್ಲಿ ಚುಕ್ಕೆ ಇರ್ತಿರಲ್ಲ ಅದನ್ನ OMR ಶೀಟ್ ಅಲ್ಲಿ ಇಟ್ಕೊಂತ ಬಂದ್ಬಿಡಿ. 30 ಕ್ವಶನ್ಗಳು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇಂಗ್ಲಿಷ್, ನೆಕ್ಸ್ಟ್ CDP. ಇಂಗ್ಲಿಷ್ 30 ಕ್ವಶನ್ಸ್ ಗಳಿಗೆ ಅಟೆಂಡ್ ಮಾಡ್ಬಿಟ್ರಾ? ಈಸಿ ಇತ್ತಾ ನಿಮಗದು? ಅಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡ್ಬಿಟ್ರಿ. OMR ಅಲ್ಲಿ ಎಲ್ಲ 150 ಅಂಕಗಳಿಗೆ ನಾನು ಚುಕ್ಕೆ ಇಟ್ಕೊಂಡ್ಬಂದು ಆಮೇಲೆ ಫಿಲ್ ಮಾಡ್ತೀನಿ ಅಂದ್ರೆ ಅದು ನಿಮಗೆ ಕನ್ಫ್ಯೂಸ್ ಮಾಡತ್ತೆ. ಯಾರು ಹಂಗ್ ಮಾಡ್ಬೇಡಿ.
ಪ್ರತಿಯೊಂದು ಒಂದು ಸಬ್ಜೆಕ್ಟ್ ಅನ್ನ ಮುಗಿಸಿದ ನಂತರ OMR ಅನ್ನ ಫಿಲ್ ಮಾಡಿ ನಿಮಗೆ ಎಷ್ಟು ಸಮಯ ಉಳಿತಾಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಕಂಟಕವನ್ನ ಕಂಟಕದಿಂದಲೇ ತೆಗಿಬೇಕು ಅಂತ. ವಾಟ್ ಅ ಬ್ಯೂಟಿಫುಲ್ ಅಲ್ವಾ? ನೋಡಿ, ಚಾಣಕ್ಯನ ನೀತಿ ಕಷ್ಟದ ಪ್ರಶ್ನೆಗಳೆಂಬ ಬಲೆ ಅಂತೇಳಿ ಹೇಳ್ತೀವಿ. ಬಹಳ ಕಷ್ಟ ಇದೆ ಪ್ರಶ್ನೆಗಳು, ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಇದೆ ಅಂತ ಪ್ರಶ್ನೆಗಳನ್ನ ಹೆಂಗೆಲ್ಲ ಟ್ಯಾಕಲ್ ಮಾಡ್ಬೇಕು ಅಂತಂದ್ರೆ ಸಮಯ ಜಾಸ್ತಿ ಕೊಡಿ. ಸೊ ಅದಕ್ಕೆ ನೀವು ಈಸಿಯಾಗಿ ಅದನ್ನ ಟ್ಯಾಕಲ್ ಮಾಡ್ಬೋದು. ಪರೀಕ್ಷಾ ಒತ್ತಡದ ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ. ಸ್ಟಾಪ್ ತಂತ್ರ. ಸ್ಟಾಪ್ ಅಂತಂದ್ರೆ ಸ್ಟಾಪ್, ನಿಲ್ಲಿಸಿ, ಟೇಕ್ ಅ ಬ್ರೀತ್, ಉಸಿರಾಡಿ, ಅಬ್ಸರ್ವ್, ಗಮನಿಸ್ರಿ, ಪ್ರೊಸೀಡ್, ಮುಂದುವರಿಸ್ರಿ. ಅಂದ್ರೆ ಎಕ್ಸಾಮ್ ಅಲ್ಲಿ ಹೋದಾಗ ಕ್ವಶನ್ ಪೇಪರ್ ಕೊಟ್ಟಾಗ ನಿಮಗೆ ನರ್ವಸ್ ಆಗ್ತಾ ಇರತ್ತೆ, ಸ್ಟಾಪ್ ತೇರಿ ಅನ್ವರ್ಸ್ರಿ. ಸೊ ಸ್ಟಾಪ್ ಅಂತಂದ್ರೆ ಫಸ್ಟ್ ನೀವೇನು ನಿಮ್ಮ ಪುಟ್ ಯುವರ್ ಪೆನ್ ಡೌನ್ ಅಂಡ್ ಸ್ಟಾಪ್ ರೀಡಿಂಗ್. ಯಾರು ಕೂಡ ಎಕ್ಸಾಮ್ ಹಾಲಿಗೆ ಹೋಗೋ ತನಕಲು ಓದ್ತೀನಿ 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 ಅಂತ ಪ್ರೆಸರಿಗೆ ಬೀಳ್ಬೇಡಿ. ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ ಟೈಮ್ ಯೂಸ್ ಆಗುತ್ತೆ. ನೀವ್ ಇನ್ ಕೇಸ್ ಏನಾದ್ರೂ ನೀವ್ ಅಲ್ಲಿ ಹೋಗಿ ಓದ್ತೀನಿ 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 ಅಂತಂದ್ರೆ ಓದಿರೋದೆಲ್ಲ ಹೊರಟೋಗುತ್ತೆ. ದಯವಿಟ್ಟು ನಾಳೆ ಎಕ್ಸಾಮ್ ಇದೆ ಅಂತ ಅಂದ ತಕ್ಷಣ ಬೆಳಗ್ಗೆ ಯಾವುದೇ ಪುಸ್ತಕಗಳನ್ನ ಮುಟ್ಟಕ್ ಹೋಗ್ಬೇಡಿ. ನಿಮ್ ಮೈಂಡ್ ಅನ್ನ ಆದಷ್ಟು ಕಾಮ್ ಆಗಿ ಸ್ವಲ್ಪ ಪೂಜೆ ಮಾಡ್ಕೊಂಡು ಹೋಗ್ರಿ, ಮನ್ಸು ಶಾಂತಿ ಇರುತ್ತೆ, ಧ್ಯಾನ ಮಾಡ್ಕೊಂಡು ಹೋಗ್ರಿ, ನರ್ವಸ್ ಫೀಲ್ ಆಗ್ಬೇಡಿ, ಖುಷಿಯಾಗಿರಿ. ಓಕೆ, ನಿಮ್ಮ ಪೆನ್ ಅನ್ನ ಕೆಳಗ್ ಬಿಡಿ, ಸ್ಟಾಪ್ ರೀಡಿಂಗ್, ಏನು ಓದಕ್ ಹೋಗ್ಬೇಡಿ. ಟೇಕ್ ಅ ಬ್ರೀತ್, ಒಂದು ಡೀಪ್ ಬ್ರೀತ್ಸ್ ಅನ್ನ ತಗೊಳ್ಳಿ. ಓಕೆ, ಡೀಪ್ ಆಗಿರುವಂತಹ ಒಂದು ಬ್ರೀತ್ ಅನ್ನ ತಗೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನಾನು ಆಂಗ್ಸಿಶ್ ತುಂಬಾ ನನಗೆ ಸ್ಟ್ರೆಸ್ ಆಗ್ತಿದೆನಾ, ನನಗೇನಾಗ್ತಿದೆ ಅನ್ನೋದನ್ನ ನಿಮ್ಮಷ್ಟಕ್ಕೆ ನೀವು ಫೀಲ್ ಮಾಡ್ಕೊಳ್ರಿ. ನಿಮ್ಮ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ನೀವು ಇದನ್ನ ಟ್ರಿಕ್ ಅನ್ನ ಫಾಲೋ ಮಾಡಿದ್ರಿ ಅಂದ್ರೆ 100% ಸಕ್ಸಸ್ ಆಗುತ್ತೆ. ಈ ಟ್ರಿಕ್ ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಕಷ್ಟ ಅನ್ಭವಿಸ್ತೀರಾ. ಸೊ ಅದಾದ್ಮೇಲೆ ಅವ್ರೇನ್ ಕ್ವಶನ್ ಪೇಪರ್ ಕೊಡ್ತಾರೆ ನಿಮ್ ಕೈಗೆ, ಒಂದ್ ಪೆನ್ ಅನ್ನ ಕೊಡ್ತಾರೆ, ನಂತರದಲ್ಲಿ ಓಪನ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ರಿ ಅಷ್ಟೇ. ಮನ್ಸು ನಿಮ್ದು ಕೂಲ್ ಆಗಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಅದನ್ನೇ ಹೇಳ್ತಾರೆ, ಯುದ್ಧ ಗೆಲ್ಲುವುದು ಕತ್ತಿಯ ಹರಿತದಿಂದಲ್ಲ, ಯೋಧನ ಚಾಕಚಕ್ಯತೆಯಿಂದ ಅಂತೆ. ನಿಮ್ಮ ಭಯ, ಕೋಪ, ಆತಂಕ, ನರ್ವಸ್ನೆಸ್ ನಿಂದ ನೀವು ಈ ಎಕ್ಸಾಮ್ ಅನ್ನ ಗೆಲ್ಲಕ್ ಸಾಧ್ಯ ಇಲ್ಲ. ಬದಲಿಗೆ ನಿಮ್ಮ ಶಾಂತಿ, ತಾಳ್ಮೆ, ಖುಷಿಯಾದ ಮನಸ್ಥಿತಿ, ಜಾಣ್ಮೆ ಹಾಗೆ ತಂತ್ರಗಳು, ಇವು ಮಾತ್ರ ನೀವು ಯುದ್ಧವನ್ನ ಗೆಲ್ಲಿಕ್ಕೆ ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಅನ್ನ ಗೆಲ್ಲಿಕ್ಕೆ ಸಹಾಯ ಆಗತ್ತೆ. ಹೊರತಾಗಿ ಬೇರೆ ಯಾವುದೇ ತಂತ್ರಗಳು ಕೂಡ ನಿಮಗೇನಾಗಲ್ಲ, ಇಲ್ಲಿ ಯೂಸ್ ಆಗಲ್ಲ. ಹಾಗಾಗಿ ಭಯ, ನರ್ವಸ್ನೆಸ್ ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಓದ್ಕೊಳ್ಳಿ. ಸೊ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇರೋದ್ರಿಂದ ಆದಷ್ಟು ನೀವೇನ್ ಮಾಡ್ಬೇಕು, ಸಮಯ ಪ್ರಜ್ಞೆ ಬಹಳ ಬೆಳೆಸ್ಕೊಳ್ಳಿ. ನಿಮಗೆ ಸಮಯ ಪ್ರಜ್ಞೆ ಇದ್ದಾಗ ಮಾತ್ರ ನೀವು ಎಲ್ಲಾ ಮಕ್ಕಳಿಗೂ ಸಮಯ ಪ್ರಜ್ಞೆಯನ್ನ ನೀವೇನ್ ಮಾಡ್ಬೋದು, ಬೆಳೆಸ್ಬೋದು. ಉತ್ತರ ಗೊತ್ತಿಲ್ಲದೆ ಇದ್ದಾಗ ವೈಜ್ಞಾನಿಕವಾಗಿ ಊಹಿಸುವುದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಅದೇ ಅಲ್ದಂಗೆನೆ ನೀವು ಎಲ್ಲಾ ವಿಚಾರಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಏನ್ ಗೊತ್ತಾ, ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ಸು ಅಂತಂದ್ರೆ ಸ್ಟ್ರೆಸ್ಸು. ಆ ಸ್ಟ್ರೆಸ್ ಅನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಒತ್ತಡವನ್ನ ನೀವು ಬದಿಗಿಟ್ಬಿಟ್ಟು ನಿಮ್ಮ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ಕೊಳ್ರಿ. ಯಾರು ಏನಂದ್ರು ಕೂಡ ಮನೇಲಿ ಅಂತ ಇರ್ತಾರೆ, ನೀನೇನ್ ಓದಕ್ಕಾಗತ್ತೆ, ನಿನ್ ಕೈಯಲ್ಲಿ ಏನಾಗತ್ತೆ, ನೀನ್ ಅದೇ ಓದ್ಸಲನೂ ಫೇಲ್ ಆದ, ಈ ಸಲನೂ ಫೇಲ್ ಆಗ್ತೀಯ ಅಂತ ಡಿಮೋಟಿವೇಟ್ ಮಾಡ್ತಾ ಇದ್ರೆ ಅವ್ರ ಯಾವ ಮಾತುಗಳನ್ನು ಕೂಡ ನೀವೇನ್ ಮಾಡ್ಕೋಬೇಡಿ, ಕಿವಿ ಮೇಲೆ ಹಾಕೊಳ್ಬೇಡಿ. ನಿಮ್ಮ ತಂತ್ರ ಏನಿದೆ, ನೀವೇನ್ ಅಂದುಕೊಂಡಿದ್ದೀರಾ, ನೀವೇನು ಮಾಡ್ಬೇಕಾಗಿದೆ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಸೊ ಅದು ಆತ್ಮವಿಶ್ವಾಸದಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಅದೊಂದು ನಾವು ಇವತ್ತು ಶಿಕ್ಷಕರ ಹುದ್ದೆಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ದೊಡ್ಡ ಆತ್ಮವಿಶ್ವಾಸವನ್ನ ಕೊಡ್ಬೇಕು. ಜೊತೆಗೆ ಇನ್ನು ಉಳ್ಕೊಂಡಿರುವಂತಹ 2 days ನಲ್ಲಿ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತಂದ್ರೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ನೋಡಿ, ಈಗ ಪರೀಕ್ಷೆಗೆ 2 ದಿನ ಇದೆ ಅಂತಂದ್ರೆ ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಲ್ಲ ಅದು. ನೋಡಿ, ಮೊಂಡಾದ ಕೊಡಲಿಯಲ್ಲಿ ಮರ ಕಡ್ದಂಗ ಆಗ್ಬಿಡತ್ತೆ. ಈಗ ಸಿಕ್ಕಾಪಟ್ಟೆ ಮೊಂಡಾಗಿರುತ್ತೆ ಕೊಡ್ಲಿ, ಅದನ್ನ ಮರಕ್ ಹಾಕಿ ನಾವು ಹೊಡಿತಾ ಇದ್ರೆ ಮರ ಕಡ್ದ್ ಬಿಡತ್ತಾ? ಸಾಧ್ಯನೇ ಇಲ್ಲ. ಹಂಗೆ ಇಷ್ಟು ವರ್ಷಾನ್ಗಂಟ್ಲೆ ನೀವು ಓದಿಲ್ಲ, ಇವಾಗ 2 ದಿನದಲ್ಲಿ ಓದ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಮೈಂಡಿಗೆ ಓನ್ಲಿ ಸ್ಟ್ರೆಸ್ ಆಗುತ್ತೆ ಹೊರತಾಗಿ ಬೇರೆ ಇನ್ನೇನು ಆಗೋದಿಲ್ಲ. ಅದಕ್ಕೆ ನಿದ್ದೆ ಚೆನ್ನಾಗಿ ಮಾಡ್ಬೇಕು, ಊಟ ಚೆನ್ನಾಗಿ ಮಾಡ್ಬೇಕು, ಒಳ್ಳೆ ಪರಿಸರದಲ್ಲಿರಿ, ನೀರ್ ಚೆನ್ನಾಗಿ ಕುಡೀರಿ,
100% ನಿಮಗದು ವರ್ಕೌಟ್ ಆಗುತ್ತೆ. ಮನಸ್ಸನ್ನ ಎಲ್ಲದಕ್ಕಿಂತಲೂ ಕೂಡ ಈ ಚಂಚಲತೆಯಿಂದ ಸ್ವಲ್ಪ ಕಾಪಾಡ್ಕೊಳ್ಳಿ. ಈ 48 ಗಂಟೆಗಳೇನಾಗಿರ್ಬೇಕು, ನಿಮ್ಮ ಮೆದುಳನ್ನ ಹರಿತವಾಗಿಟ್ಕೊಳ್ಳುವಂತಹ ಸಮಯ. ಶಾರ್ಪ್ ಆಗಿ ಇಟ್ಕೊಳ್ಬೇಕು ಮೆದುಳನ್ನ. ಓಕೆ, ಅದಕ್ಕೆ ಬೇಕಾಗಿರೋದೇನಪ್ಪಾ ಅಂದ್ರೆ ವಿಶ್ರಾಂತಿ, ಮನಸ್ಸಿನ ಶಾಂತಿ. ಇವೆರಡನ್ನೇ ನೀವು ಕಾಪಾಡ್ಕೊಳ್ರಿ. ಒತ್ತಡ ಮಾಡ್ಕೊಳ್ಳೋದ್ರಿಂದ ಏನು ಆಗಲ್ಲ. ನೋಡಿ, ಇಲ್ಲಿವರೆಗೂ ಯಾರೆಲ್ಲ ಒತ್ತಡ ಒತ್ತಡ ಅಂತೇಳಿ ಫೀಲ್ ಮಾಡ್ತಾ ಇದ್ರೆ ಅವ್ರೆಲ್ರೂ ಕೂಡ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಒತ್ತಡ ಯಾರು ಮಾಡಕ್ಕೆ ಹೋಗ್ಬಾರ್ದು. ನೋಡಿ, ಈಗ 48 ಗಂಟೆಗಳಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಸತತವಾಗಿ ಗಂಟೆ ಓದಕ್ ಹೋಗ್ಬೇಡಿ. ಒಂದು 90 ನಿಮಿಷ ಓದ್ಕೊಳ್ರಿ, ಒಂದ್ 20 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, 90 ನಿಮಿಷಗಳ ಕಾಲ ಒಂದು ಏಕಾಗ್ರತೆಯಿಂದ ಪ್ರಮುಖ ಪಾಯಿಂಟ್ಸ್ ಗಳನ್ನ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಮಾತ್ರ ಪರಿಶೀಲನೆ ಮಾಡಿ. ಸೊ ನೀವೀಗ ಡಿಟೇಲ್ಡ್ ಆಗಿ ಓದ್ತೀನಿ ಮೇಡಮ್ ಅಂತಂದ್ರೆ ದಯವಿಟ್ಟು ಯಾರು ಡಿಟೇಲ್ಡ್ ಆಗಿ ಸ್ಟಡಿ ಮಾಡಕ್ ಹೋಗ್ಬೇಡಿ. ನೀವು ಓದ್ಬೇಕಾಗಿರೋದು ಈಗ ಏನಪ್ಪಾ ಅಂದ್ರೆ ಬರೀ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿವಿಷನ್ ಅಷ್ಟೇ. ಅದನ್ನು ರಾತ್ರಿ ಹಗಲು ರಾತ್ರಿ 12 ಗಂಟೆ ತನಕ 1 ಗಂಟೆ ತನಕ ನೋಡಿದ್ರಿ ಅಂತಂದ್ರೆ ನಿಮ್ಗೇನು ವರ್ಕೌಟ್ ಆಗಲ್ಲ. ಆ ರೀತಿ ಯಾರು ಮಾಡಕ್ ಹೋಗ್ಬಿಡಿ. ನಂತರ 20 ನಿಮಿಷ ಕಡ್ಡಾಯವಾಗಿ ಪುಸ್ತಕವನ್ನ ಮುಚ್ಚಿಬಿಟ್ಟು ವಿರಾಮ ತೆಗೆದುಕೊಳ್ಳಿ. ಟೀ ಕುಡೀರಿ, ಹಾಲು ಕುಡೀರಿ, ಸ್ವಲ್ಪ ನೀರ್ ಕುಡೀರಿ, ಹೊರಗಡೆ ಹೋಗಿ ಅಡ್ಡಾಡ್ರಿ. ಇದರಿಂದ ನಿಮ್ಮ ಮೈಂಡು ರಿಲೀಫ್ ಆಗ್ತಾ ಹೋಗುತ್ತೆ. ಓಕೆ, ಈ ಸಮಯದಲ್ಲಿ ಯಾರು ಕೂಡ ಹೊಸದನ್ನ ಕಲಿತೀನಿ, ಅದನ್ನ ತಿಳ್ಕೊಂಡಿಲ್ಲ, ಇದನ್ನ ತಿಳ್ಕೊಂಡಿಲ್ಲ, ಅಯ್ಯೋ ಬ್ರೂನರ್ ಥಿಯರಿ ತಿಳ್ಕೊಂಡಿಲ್ಲ, ಹೊಂದಾಣಿಕೆ ತಂತ್ರಗಳು ತಿಳ್ಕೊಂಡಿಲ್ಲ, ವಿಜ್ಞಾನದಲ್ಲಿ ಆ ಚಾಪ್ಟರ್ ಮುಗಿಸಿಲ್ಲ, ಇದೆಲ್ಲ ಬಿಟ್ಬಿಡಿ. ಏನ್ ಕಲ್ತಿದ್ದೀರಾ ಅಷ್ಟೇ. ಇಷ್ಟು ದಿನ ನೀವೇನ್ ಕಲ್ತಿದ್ದೀರಾ ಅದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ನೀವು ಯೋಗದ ಉಸಿರಾಟವನ್ನ ಕೂಡ ಮಾಡ್ತಾ ಹೋಗ್ಬೋದು. ಹೆಂಗೆ ಅಂದ್ರೆ 4 ಸೆಕೆಂಡ್ಗಳ ಕಾಲ ಉಸಿರನ್ನ ಒಳಗಡೆ ಎಳೆದುಕೊಳ್ಳೋದು, ನಂತರದಲ್ಲಿ 4 ಸೆಕೆಂಡ್ ಉಸಿರನ್ನ ಹಿಡಿದಿಟ್ಕೊಳ್ಳೋದು, ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಮನಸ್ಸು ಶಾಂತಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. 4 ಬಾರಿ ಈ ತರ ನೀವು ಪುನರಾವರ್ತನೆ ಮಾಡಿದಾಗ ನಿಮ್ಮ ಮೆದುಳು ತಕ್ಷಣ ಶಾಂತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ನಾನು ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 4 ಸೆಕೆಂಡ್ ಸುಮ್ಮನೆ ಇರ್ಬೇಕು, ನಂತರ 4 ಸೆಕೆಂಡ್ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ಬೇಕು. ಉಸಿರು ಹೊರಗಡೆ ಎಳ್ಕೊಳ್ಳೋದು ಮತ್ತೆ ಹೊರಗಡೆ ಬಿಡುವಂಥದ್ದು. ಈ ತರ ಒಂದ್ ಸ್ವಲ್ಪ ಮಾಡ್ತಾ ಹೋಗ್ರಿ, ಆಟೋಮೆಟಿಕ್ ನಿಮ್ಮ ಮೆದುಳು ಶಾಂತಿಯಾಗಿ ಕನ್ವರ್ಟ್ ಆಗುತ್ತೆ. ಸ್ಮರಣ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಪವರ್ ನ್ಯಾಪ್ ಅನ್ನ ಯೂಸ್ ಮಾಡಿ. ಅಂದ್ರೆ 15-20 ನಿಮಿಷ ಜಸ್ಟ್ ಒಂದು ಕೋಳಿ ನಿದ್ದೆ ಅಂತ ಕರಿತೀವಿ ನಾವು, ಆ ಕಿರು ನಿದ್ದೆಯನ್ನ ಮಾಡಿ ಮಧ್ಯಾಹ್ನದೊತ್ತು. ಯಾಕೆ ಅಂತಂದ್ರೆ ಮಲ್ಕೊಂಡಾಗ ನಮ್ಮ ಮೈಂಡ್ ವರ್ಕ್ ಆಗ್ತಾ ಇರುತ್ತಂತೆ. ನಾವೇನು ಓದಿದೀವಿ ಏನಿಲ್ಲ ಎಲ್ಲ ಸ್ಮರಣೆಯನ್ನ ಮಾಡ್ತಾ ಇರುತ್ತಂತೆ. ಸೊ ಹಂಗಾಗಿ ಸ್ವಲ್ಪ ನ್ಯಾಪ್, ಈಗ ಸ್ಲೀಪಿಂಗ್ ನ್ಯಾಪ್ ಅಂತ ಹೇಳ್ತೀವಿ, ಜಸ್ಟ್ ಒಂದು ನ್ಯಾಪ್ ಕೊಟ್ಬಿಡಿ. ಒಂದ್ 15-20 ನಿಮಿಷ ಸಾಕು. ಆಮೇಲೆ ಈಗ ಎಷ್ಟೋ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ. ಒತ್ತಡದ ಸನ್ನಿವೇಶಗಳನ್ನ ನಮ್ಮ ಮಹಾನ್ ವ್ಯಕ್ತಿಗಳು ಹೆಂಗೆಲ್ಲ ಎದುರಿಸಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಅದನ್ನೆಲ್ಲ ನೀವು ಓದ್ಕೊಂಡು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಸರ್ ಎಂ ವಿಶ್ವೇಶ್ವರಯ್ಯನವರಿದ್ದಾರೆ, ಸುಧಾಮೂರ್ತಿ ಅಮ್ಮನವರಿದ್ದಾರೆ, ಅದಲ್ದಂಗೆ ಅಬ್ದುಲ್ ಕಲಾಂ ಇದ್ದಾರೆ. ಅವರೆಲ್ಲ ಸ್ಟ್ರೆಸ್ ತಗೊಂಡು ಅಥವಾ ಲೈಫ್ ಅಲ್ಲಿ ನಾನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಿ ಭಾವಿಸಿದ್ರೆ ಇವತ್ತಿನ ದಿನ ದೊಡ್ಡ ಮಹನೀಯರ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಒಂದು ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡ್ಬಿಟ್ಟು, ಪ್ರಜ್ಞಾವಂತಿಕೆ ಬಹಳ ಇಂಪಾರ್ಟೆಂಟ್. ಗಾಬರಿ ಆಗೋದಲ್ಲ, ನಾನು ಅದೇ ಹೇಳ್ತಾ ಇದೀನಿ ನೋಡಿ, ಗಾಬರಿ ಆಗ್ಬಾರ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಹಣೆ ಬರದಲ್ಲಿ ಅದಕ್ಕಿಂತ ದೊಡ್ಡದು ಏನೋ ಕಾದಿದೆ. ಕೆಲವೊಂದ್ಸಲ ನಮ್ಮ ಆಸೆ ಅನ್ಕೊಂಡಿರೋಂತ ಆಸೆ ಭಗ್ನಗೊಂಡಂತ ಸಂದರ್ಭದಲ್ಲಿ ಅವ್ರು ಕುಗ್ಗಲ್ಲ. ನನ್ನ ಹಣೆ ಬರದಲ್ಲಿ ಇನ್ನೇನಾದ್ರೂ ಬರ್ದಿರ್ಬೋದು, ದೊಡ್ಡದೇ ಬರ್ದಿರ್ಬೋದು ಅಂತ ಹೇಳಿ ನಂಬ್ಕೊಂಡ್ ಸುಮ್ನಾಗ್ತಾರೆ. ಹಂಗೆ ಅಯ್ಯೋ ಈ TT ಪಾಸ್ ಆಗದಿದ್ರೆ ಏನ್ ಮಾಡ್ತಾರೆ, ನಮ್ಮನೇಲಿ ಗಂಡ ಹೊಡಿತಾನೆ, ಬೈತಾನೆ, ಅಥವಾ ನಮ್ಮ ಅಪ್ಪ ಅಮ್ಮ ಬೈತಾರೆ, ನನ್ನನ್ನ ಗೌರವ ಕೊಡಲ್ಲ, ಈ ತರ ಎಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ಆದಷ್ಟು ನೀವು ಪಾಸ್ ಆಗದಿದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಯೋಚನೆ ಬಿಟ್ಬಿಟ್ಟು ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ಲಾರ್ದಂಗೆ ನಿಮ್ಮ ಕೈಯಲ್ಲಿ ಏನಿದೆ ಪ್ರಾಮಾಣಿಕವಾಗಿ ನೀವು ಎಫರ್ಟ್ ಹಾಕಿದೀರಾ, ಸಕ್ಸಸ್ ಆಗ್ತೀರಾ. ನೋಡಿ, ಪರೀಕ್ಷಾ ಹಾಲ್ನಲ್ಲಿ ಕಠಿಣ ಪ್ರಶ್ನೆ ಕಂಡ್ರೆ ನೀವು ಎದೆಗುಂದ್ಲೇಬಾರ್ದು. ಅಪ್ಪ ಈ ಕ್ವಶನಿಗೆ ಹೆಂಗಪ್ಪ ಆನ್ಸರ್ ಮಾಡೋದು, ಅಲ್ಲಿಗೆ ಹೋಯ್ತು ನಿಮ್ದು ಕತೆ. ಸೊ ಅದಕ್ಕೆ ನಿಮ್ಮ ಓದಿನ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ಯಾವಾಗ್ಲೂ ಕೂಡ ನಂಬಿಕೆ ಇರ್ಬೇಕು, ಅಚಲವಾದ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇರ್ಬೇಕು ಅಂತ ಹೇಳ್ತಾರೆ ಸುಧಾಮೂರ್ತಿ ಅವರು. ಅದಕ್ಕೋಸ್ಕರ ಸುಧಾಮೂರ್ತಿ ಅವರಿಂದ ಆತ್ಮವಿಶ್ವಾಸ ಕಲ್ತ್ಕೊಳ್ಳಿ. ಹಾಗೆ ಅಬ್ದುಲ್ ಕಲಾಂ ಅವರಿಂದ ವೈಫಲ್ಯದ ಭಯ ನಿವಾರಣೆಯನ್ನ ಕಂಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸಮಯ ಪ್ರಜ್ಞೆ ಮತ್ತೆ ಶಿಸ್ತನ್ನ ನಾವು ಕಲ್ತ್ಕೊಳ್ಬೇಕು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮಾನಸಿಕ ಸ್ಥಿರತೆ ಬಗ್ಗೆ ಹೇಳ್ತಾರೆ. ಏನಂತಂದ್ರೆ,
100 ದೇವರುಗಳ ಸ್ಮರಿಸುವ ಬದಲು ನಿನ್ನಯ ಆತ್ಮವನ್ನ ನಂಬು ನೀ ಮೊದಲು. ಇದು ಬಹಳ ಜನಕ್ಕೆ ಯೂಸ್ಫುಲ್ ಆಗತ್ತೆ. ಯಾಕೆ ಅಂತಂದ್ರೆ ಬೇರೆಯವ್ರು ಎಷ್ಟು ಓದಿದಾರೋ, ಎಷ್ಟು ಬಿಟ್ಟಿದಾರೋ, ಅವ್ರು ಹೆಂಗ್ ತಯಾರಿಯಾಗಿದಾರೋ ಅವ್ರನ್ನ ನಿಮ್ಮ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಬಹಳಷ್ಟು ಜನ ಎಲ್ಲಿ ತಪ್ಪಾದ ಡಿಸಿಷನ್ ತಗೊಂಡ್ಬಿಡ್ತಾರೆ ಅಂತಂದ್ರೆ, ಅಯ್ಯೋ ಅವ್ರು ಓದ್ಕೊಂಡ್ಬಿಟ್ರು, ಅವ್ರು ಅಪಾಯಿಂಟ್ ಆಗ್ಬಿಟ್ರು, ನನ್ ಜೊತೆಗೆ ಓದ್ತಾ ಇದ್ರು, ಹೆಂಗ್ ಅಪಾಯಿಂಟ್ ಆದ್ರು. ಈ ತರ ಮೂಢನಂಬಿಕೆಗಳನ್ನ ತೆಗೆದುಹಾಕು, ನಿನ್ನನ್ನ ನೀನ್ ನಂಬು ಅಂತ ಹೇಳ್ತಾರೆ ಕುವೆಂಪು ಅವ್ರು. ಅದೇ ತರ ಅಂತಿಮ ಕ್ಷಣದಲ್ಲಿ ನಿಮ್ಮ ತಯಾರಿ ಬಗ್ಗೆ ನಿಮ್ಗೆ ಸಂಪೂರ್ಣ ನಂಬಿಕೆ ಇರ್ಲಿ. ಎಷ್ಟು ಕಲ್ತಿರ್ತೀರ ಅಷ್ಟೇ ಸಾಕು. ಅಧಿಕ ನಾನು ಕಲಿಬೇಕು ಅನ್ನೋ ಆಸಕ್ತಿ ಬೇಡ. ಇಲ್ಲಿ 2 ದಿನದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನೇ ನಾವು ಕಲ್ತಿದ್ರೆ ಸಾಕು. ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ಎಕ್ಸಾಮ್ ಹಾಲಿಗೆ ಹೋಗೋ ಸಂದರ್ಭದಲ್ಲಿ ಒತ್ತಡವನ್ನ ಫಸ್ಟ್ ಮೈಂಡ್ ಇಂದ ತೆಗೆದುಹಾಕಿ ನಿಮಗೆ ಏನ್ ಬರುತ್ತೋ ಅದನ್ನ ಬರೀರಿ. ಹಾಲ್ ಟಿಕೆಟ್, ID ಕಾರ್ಡ್ ಎಲ್ಲವನ್ನ ಕರೆಕ್ಟ್ ಆಗಿ ತೆಗೆದುಕೊಂಡೋಗಿ, ಹಾಗೆ ನಿಮ್ಮ ಪೆನ್ಗಳನ್ನ 2 ರಿಂದ 3 ಪೆನ್ಗಳನ್ನ ತೆಗೆದುಕೊಂಡೋಗಿ ಎಕ್ಸಾಮ್ ಹಾಲಿಗೆ ಸ್ವಲ್ಪ ಮುಂಚಿತವಾಗಿ ಹೋಗಿ. ನೋಡಿ, ನಾವ್ ಇನ್ 5 ನಿಮಿಷ ಇದ್ದಂಗೆ ಓಡೋಗೋದಲ್ಲ, ಒಂದು ಅರ್ಧ ಗಂಟೆ ಹೋಗ್ಲಿ. ಅದಕ್ಕೆ ಅಂತಾನೆ 1.5 ತಿಂಗಳು ಪ್ರಿಪೇರ್ ಮಾಡ್ತಾ ಇದೀವಿ ಅಂತಂದಾಗ ನಾವು ಅರ್ಧ ಗಂಟೆ ಮುಂಚೆ ಹೋಗೋದ್ರಿಂದ ಏನಿಲ್ಲ. ಫಸ್ಟ್ ಪೇಪರ್ ಬರೆಯೋರು ಸ್ವಲ್ಪ ಬೆಳಗ್ಗೆ ಬೇಗ ಇರುತ್ತೆ, ಆದಷ್ಟು ನಿಮ್ಮ ಜಿಲ್ಲಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಎಕ್ಸಾಮ್ ಅನ್ನ ಬರೆಯೋದಿರತ್ತೆ. ಹಳ್ಳಿಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಮತ್ತೆ ದೂರದಲ್ಲಿ ಇರುವಂತ ವಿದ್ಯಾರ್ಥಿಗಳು ಒಂದು ದಿನ ಹಿಂದೆನೆ ಹೋಗ್ಬಿಟ್ಟು ನಿಮ್ಮ ಸೆಂಟರ್ಗಳು, ಎಕ್ಸಾಮ್ ಸೆಂಟರ್ಸ್, ಹಾಲ್ ಟಿಕೆಟ್, ID ಕಾರ್ಡ್ಸ್, ಡ್ರೆಸ್ ಕೋಡ್ಸ್ ಅಂತಂದ್ರೆ ಇಟ್ ಮೀನ್ಸ್ ನಾರ್ಮಲ್ ಆದಂತ ಡ್ರೆಸ್ಸೇ ಇರುತ್ತೆ. ಇನ್ನ ಓಲೆ, ಜುಮ್ಕೆ ಇವೆಲ್ಲದ್ರ ಬಗ್ಗೆ ಇನ್ನು ಗೈಡ್ಲೈನ್ಸ್ ಏನು ಕೊಟ್ಟಿಲ್ಲ. ಹಾಗಾಗಿ ಎಲ್ಲವನ್ನ ಕೂಡ ರಾತ್ರಿನೇ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಸಜ್ಜಾಗ್ಬೇಕಷ್ಟೇ ನೀವು. ಆಮೇಲೆ ಬೆಳಗ್ಗೆ ಸೆಕೆಂಡ್ ಪೇಪರ್ನವ್ರ ಟೈಮ್ ಇದೆ, ಬೆಳಗ್ಗೆ ಹಗ್ಲೆಲ್ಲ ಅಂತೇಳಿ ಕುತ್ಕೊಂಡು ರಿವಿಷನ್ ಮಾಡೋದನ್ನ ಬಿಟ್ಟಾಕ್ಬಿಡಿ. ಆರಾಮಾಗಿ ಕೂಲಾಗಿರಿ, ಹಾಡ್ ಕೇಳಿ, ಸ್ವಲ್ಪ ಬೇಕಾದ್ರೆ 5 ನಿಮಿಷ ನಿದ್ದೆ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಅರ್ಧ ಗಂಟೆ ಮುಂಚೆ ಹೋದ್ರೆ ನಿಮಗೆ ಸ್ಟ್ರೆಸ್ಗಳು ಇರೋದಿಲ್ಲ. ಓಕೆ, ಅಂತಿಮವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಶುಭ ಆಗ್ಲಿ ಅಂತಾನೆ ಈ ರಾಮನ್ ಟ್ಯುಟೋರಿಯಲ್ ವತಿಯಿಂದ ಹೇಳೋದು. ಪರೀಕ್ಷೆ ಅನ್ನೋದು ನಿಮ್ಮ ಜೀವನದ ಒಂದು ಭಾಗನೇ ಹೊರತಾಗಿ ಅದೇ ಜೀವನ ಅಲ್ಲ. ನಾನು ಪ್ರತಿ ಸಲ ನಿಮಗೆ ಹೇಳ್ತಾ ಇರ್ತೀನಿ, ಪರೀಕ್ಷೆ ಅನ್ನೋದು ನೀವ್ ಇದ್ದಿದ್ದಕ್ಕೆ ಇರುವಂತದ್ದು. ನಿಮ್ಮಿಂದ ಪರೀಕ್ಷೆಯ ಹೊರತಾಗಿ ಪರೀಕ್ಷೆಗೋಸ್ಕರ ನೀವಲ್ಲ. ಓಕೆ, ಪರೀಕ್ಷೆ ಮಾಡಿರದೆ ನಾವೆಲ್ಲರೂ ಇದೀವಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ. ಹಂಗೆ ಅಂತ ಹೇಳಿ ನಾವು ಪರೀಕ್ಷೆನೇ ನಮ್ಮ ಜೀವನ, ಅದಿಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಅನ್ನೋ ಒಂದು ಮನೋಭಾವನೆ ಯಾರು ಕೂಡ ಬರಬೇಡಿ. ಸಾಮಾನ್ಯವಾಗಿ ಯಾರು ಆ ರೀತಿ ಆಲೋಚನೆ ಮಾಡಲ್ಲ. ಕೆಲವೊಬ್ರು ತುಂಬಾ ಇಂಟ್ರೋವರ್ಟ್ ಆದವರು, ತುಂಬಾನೇ ಸ್ವಲ್ಪ ಮಾನಸಿಕತೆ ಸ್ಥಿರತೆ ಕಡಿಮೆ ಇರುವಂತವ್ರು ಆತರ ಫೀಲ್ ಮಾಡ್ತಾ ಇರ್ತಾರೆ. ಸೊ ತರಗತಿ ಒಳಗೆ ನೀವೇ ಟೀಚರ್ ಆಗಿ ಹೋಗ್ತಿರ್ತೀರಾ, ಮಕ್ಳಿಗೆ ಧೈರ್ಯ ತುಂಬೋರು ನೀವು, ಮುಂದಿನ ಪ್ರಜೆಗಳನ್ನ ರೆಡಿ ಮಾಡೋರು ನೀವು. ಹಂಗಿದ್ದ ಮೇಲೆ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು? ಎಲ್ಲರಿಗಿಂತಲೂ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲರನ್ನ ಕ್ರಿಯೇಟ್ ಮಾಡೋಂತ ವರ್ಗ ನಮ್ಮ ಶಿಕ್ಷಕ ವರ್ಗ ಅಂತ ಅಂದ ಮೇಲೆ ನಾವ್ ಹೇಗಿರ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರ್ಬೇಕು, ನಮ್ಮ ಪರ್ಫಾರ್ಮೆನ್ಸ್ ಹೇಗಿರ್ಬೇಕು, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರ್ಬೇಕು, ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಇವತ್ತು ಹೇಳಿರೋಂತಹ ಅಂತಿಮ ಮಾತು ಏನಿದೆ ಬಹಳ ಮುಖ್ಯ ಆಗುತ್ತೆ ಎಕ್ಸಾಮ್ ದೃಷ್ಟಿಕೋನದಲ್ಲಿ. ಪರೀಕ್ಷೆಗೆ ಹೆಂಗ್ ಹೋಗೋದು, ಏನೆಲ್ಲಾ ತೆಗೆದುಕೊಂಡು ಹೋಗ್ಬೇಕು, ಜೊತೆಗೆ ಹೆಂಗೆ ಪರೀಕ್ಷೆನ ನೀವು ಆರ್ಗನೈಸ್ ಮಾಡ್ಬೇಕು, ಟೈಮ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ನನ್ನ ಕಡೆಯಿಂದ ನಿಮ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹೋಪ್ಸೋ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಮನಸ್ಸಿಗೆ ಮುಟ್ಟಿದೆ. ನಾನು ಹೇಳಿರೋ ರೀತಿ ಆರಾಮಾಗಿ ಕೂಲ್ ಆಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಅದಲ್ದಂಗೆನೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇನ್ನೊಂದು ಮಾಹಿತಿಯನ್ನ ಕೊಡೋದಾದ್ರೆ, ಓಕೆ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಒತ್ತಡ ನಿರ್ವಹಣೆ, ಸಮಯ ನಿರ್ವಹಣೆ, ಶಕ್ತಿ ಪುನಶ್ಚೇತನ ಮಾಡ್ಕೊಳ್ಳೋದು ಹೆಂಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಹೇಳಿದೀನಿ ನಾನು. ಹೆಂಗೆ ರಿವಿಷನ್ ಮಾಡ್ಕೊಳ್ಳೋದು, ಕೊನೆಯದಾಗಿ ಹೆಂಗ್ ಓದ್ಕೊಳ್ಳೋದು, ನಿಮ್ಮ ಸ್ಮರಣ ಶಕ್ತಿಯನ್ನ ಹೆಂಗೆ ನೀವು ಬೂಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾನೀಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 100% ಇದನ್ನ ನೀವೆಲ್ಲರೂ ಕೂಡ ಫಾಲೋ ಅಪ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಮಾಡಿದ್ರೆ ತುಂಬಾನೇ ನೀವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣಿಸ್ತೀರಾ. ಹಾಗಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.